ಕಿಡ್ನಾಪ್ ಕೇಸ್ನಲ್ಲಿ ಎಚ್.ಡಿ. ರೇವಣ್ಣ ಅವರಿಗೆ ಜಾಮೀನು ಸಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ನಿವಾಸದಲ್ಲಿ ವಿಶೇಷ ಪೂಜೆ ನಡೆಸಲಾಗ್ತಾ ಇದೆ. ಎಚ್.ಡಿ. ರೇವಣ್ಣ ಅವರಿಗೆ ಕಿಡ್ನಾಪ್ ಕೇಸ್ನಲ್ಲಿ ಜಾಮೀನು ಸಿಕ್ಕಿರೋ ಹಿನ್ನೆಲೆಯಲ್ಲಿ ಎಚ್.ಡಿ. ದೇವೇಗೌಡರ ನಿವಾಸದಲ್ಲಿ ವಿಶೇಷ ಪೂಜೆ ನಡೀತಾ ಇದೆ. ಬೆಂಗಳೂರಿನ ಪದ್ಮನಾಭನಗರದಲ್ಲಿರುವ ದೇವೇಗೌಡರ ನಿವಾಸದಲ್ಲಿ ಕುಟುಂಬಸ್ಥರು ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಈಗಾಗಲೇ ಅರ್ಚಕರು ಕೂಡ ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ್ದಾರೆ. ಹೂವು ಹಣ್ಣು ಸಮೇತ ನಿವಾಸಕ್ಕೆ ಆಗಮಿಸಿದ್ದಾರೆ ಅರ್ಚಕರು. ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ ಕೂಡ ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ್ದಾರೆ. ರೇವಣ್ಣವರ ಬಿಡುಗಡೆ ಆ ಹಿನ್ನೆಲೆಯಲ್ಲಿ ಈ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ದೇವೇಗೌಡರ ನಿವಾಸ ಪದ್ಮನಾಭನಗರದಲ್ಲಿ ಈ ಪೂಜೆ ಪುನಸ್ಕಾರ ಇನ್ನೇನು ಕೆಲವು ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಪುರೋಹಿತರುಗಳ ಆಗಮನ ಆಗಿದೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ನೀವು. ಬಹಳ ದೈವಭಕ್ತಿ ಇರುವಂಥ ಕುಟುಂಬ. ರೇವಣ್ಣ ಈಗ ಜೈಲಿಗೆ ಹೋಗಿದ್ರು, ಒಂದಿಷ್ಟು ಕೆಟ್ಟ ಗಳಿಗೆಯನ್ನು ಅನುಭವಿಸಿದ್ರು. ಈಗ ಆ ಗಳಿಗೆಯಿಂದ ಹೊರಗಡೆ ಬರ್ತಿದ್ದಾರೆ. ಜಾಮೀನು ಸಿಕ್ಕಿದೆ ಅವರಿಗೆ ಅನ್ನೋ ಹಿನ್ನೆಲೆಯಲ್ಲಿ ಒಂದು ವಿಶೇಷ ಪೂಜೆ, ದೇವರಿಗೆ ಧನ್ಯತೆಯನ್ನು ಅರ್ಪಿಸುವಂಥ ಕಾರ್ಯಕ್ರಮ ಎಚ್.ಡಿ. ದೇವೇಗೌಡರ ನಿವಾಸದಲ್ಲಿ ಇವತ್ತು ನಡೆಯುತ್ತೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದಾರೆ. ಅವರ ಮನೆಗೆ ಪೂಜೆಗೋಸ್ಕರ ಪುರೋಹಿತರ ಆಗಮನ ಆಗಿದೆ. ಪುರೋಹಿತರುಗಳು ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳು ಪೂಜೆ ಆಗುತ್ತೆ. ಮೋಸ್ಟ್ಲಿ ರೇವಣ್ಣ ಅವರ ಆಗಮನ ಆಗ್ತಾ ಇದ್ದಂತೆ. ಇನ್ನೊಂದು ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರ ಆಗಮನದ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ವಿಶೇಷ ಪೂಜೆಯ ಹಿನ್ನೆಲೆಯಲ್ಲಿ ತಂದೆಯ ನಿವಾಸಕ್ಕೆ ಆಗಮನ ಆಗಿದೆ. ದೇವೇಗೌಡರ ಮನೆಗೆ ಆಗಮಿಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಈ ಪೂಜೆ ಪುನಸ್ಕಾರದ ಹಿನ್ನೆಲೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಜೈಲಿಂದ ಹೊರಗಡೆ ಬರ್ತಾರೆ, ನೇರವಾಗಿ ನಿವಾಸಕ್ಕೆ ಆಗಮಿಸ್ತಾರೆ. ಆ ಸಂದರ್ಭದಲ್ಲಿ ವಿಶೇಷ ಪೂಜೆಯ ಮುಖಾಂತರ ಗಂಡಾಂತರಗಳನ್ನು ಕಳ್ಕೊಳ್ಳೋ ಪ್ರಯತ್ನ ನಡೀತಾ ಇದೆ. ದೇವೇಗೌಡರ ನಿವಾಸ ಪದ್ಮನಾಭನಗರದಲ್ಲಿ ಪೂಜೆ ಪುನಸ್ಕಾರಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಇನ್ನೊಂದು ಕಡೆ ಕೋರ್ಟ್ನಲ್ಲಿ ಕೋರ್ಟ್ ಪ್ರೊಸೀಜರ್ಗಳು ಕೂಡ ನಡೀತಾ ಇದೆ. ಜಾಮೀನಿನ ಪ್ರಕ್ರಿಯೆಗಳು ಅಂತ ಏನು ಕರಿತೀವಿ ಅದು ನಡೀತಾ ಇದೆ. ಶ್ಯೂರಿಟಿ ಬಾಂಡ್ ಸಲ್ಲಿಕೆ ಆಗಬೇಕು, ಪಾಸ್ಪೋರ್ಟನ್ನು ಕೋರ್ಟ್ನ ಸುಪರ್ದಿಗೆ ಕೊಡಬೇಕು, ಕೋರ್ಟ್ನ ವಶಕ್ಕೆ ಕೊಡಬೇಕು. ಇನ್ನು ಹಲವಾರು ಕಂಡೀಷನ್ಸ್ಗಳೇನಿದೆ ಅವೆಲ್ಲದರ ಕೊನೆಯ ಪ್ರಕ್ರಿಯೆಗಳು ನಡೀತಾ ಇದೆ. ಇನ್ನೊಂದು ಕಡೆ ಪೂಜೆ ಪುನಸ್ಕಾರದ ಹಿನ್ನೆಲೆಯಲ್ಲಿ ಅರ್ಚಕರ ಆಗಮನ ಆಗಿದೆ. ವಿಶೇಷ ಪೂಜೆ ಇದೆಯಂತ ಇವತ್ತು. ನಡೆಯೋರು ಅರೆಸ್ಟ್ ಆಗೋ ಸಂದರ್ಭದಲ್ಲೂ ಕೂಡ ಶುಭ ಗಳಿಗೆ ನೋಡಿಕೊಂಡೇ ಅರೆಸ್ಟ್ ಆಗಿದ್ರು. ಯಾವ ಲಗ್ನದಲ್ಲಿ ಯಾವ ಮುಹೂರ್ತದಲ್ಲಿ ಅರೆಸ್ಟ್ ಆಗಬೇಕು ಅಂತಾನೆ ನೋಡಿಕೊಂಡು ಅರೆಸ್ಟ್ ಆಗಿದ್ರು. ಅವತ್ತಿನ ಲಗ್ನ ಇವತ್ತು ಫಲ ಕೊಟ್ಟಿದೆ ಅಂತ ಮತ್ತೊಂದು ಪೂಜೆ ಮಾಡ್ತಿದ್ದಾರೆ. ಈಗಾಗಲೇ ಬೇರೆ ಬೇರೆ ದೇವಸ್ಥಾನಗಳ ಪ್ರಸಾದಗಳನ್ನು ಕೂಡ ತಂದಂಗೆ ಕಾಣ್ತಾ ಇದೆ. ದೀಪ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ದೀಪ, ಗುಡ್ ಆಫ್ಟರ್ನೂನ್. ದೇವೇಗೌಡರ ನಿವಾಸದಲ್ಲಿ ಏನೇನು ಪೂಜೆ ಪುನಸ್ಕಾರದ ಬಗ್ಗೆ ಮಾಹಿತಿ ಮತ್ತು ವರದಿ ಕೊಟ್ರಿ, ಏನೇನು ನಡೀತಾ ಇದೆ, ಯಾಕೆ ಈ ಪೂಜೆ, ಏನು ಪೂಜೆ ಅಂತೆ, ಏನಾದರೂ ಹೆಚ್ಚಿನ ಡೀಟೇಲ್ಸ್ ಇದೆಯಾ ಪೂಜೆ ಬಗ್ಗೆ? ಪ್ರಣುತ್, ಸಾಮಾನ್ಯವಾಗಿ ಯಾವಾಗಲೂ ಕೂಡ ಅವರ ಮನೆಗೆ ಒಂದಿಷ್ಟು ಜನ ಅರ್ಚಕರುಗಳು ಬರ್ತಾ ಇದ್ರು. ಪೂಜೆ ಪುನಸ್ಕಾರ ವಿಶೇಷವಾದ ಪೂಜೆಗಳು ಪ್ರತಿನಿತ್ಯವೂ ಕೂಡ ನಡೀತಾ ಇತ್ತು. ಆದರೆ ರೇವಣ್ಣ ಅವರು ಅರೆಸ್ಟ್ ಆದ ಬಳಿಕ ಒಂದಿಷ್ಟು ಈ ಒಂದು ವಿಚಾರದಲ್ಲಿ ಒಂದಿಷ್ಟು ದೇವೇಗೌಡರು ಯಾಕೋ ಹಿಂಸರಿದ್ರು. ಅಂದರೆ ಇಷ್ಟು ದಿನ ಎಲ್ಲವೂ ಕೂಡ ಮಾಡಿದ್ವಿ, ಆದರೂ ಈ ರೀತಿಯಾದಂತಹ ಒಂದಿಷ್ಟು ಘಟನೆ ನಡೀತು ಅನ್ನುವಂತಹ ನೋವು ಅವರಲ್ಲಿತ್ತು. ಅದಾದ ಬಳಿಕ ಒಂದಿನ ಅವರ ಮಗಳೇ, ಅವರ ಪುತ್ರಿಯೇ ಹೇಳಿದಂತೆ ಒಂದಿಷ್ಟು ಆ ರೀತಿಯಾಗಿ ನೋವನ್ನು ಅನುಭವಿಸ್ತಿದ್ದಾರೆ ಅನ್ನುವಂತಹ ಮಾತು. ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ವಿಶೇಷ ರೇವಣ್ಣ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಿಲೀಸ್ ಆಗುವಂಥದ್ದು. ಅದರ ಬೆನ್ನಲ್ಲೇ ಇವತ್ತು ಮನೆಗೆ ಒಂದಿಷ್ಟು ಅರ್ಚಕರು ಬಂದರು, ಪ್ರಸಾದವನ್ನು ಕೊಟ್ಟರು. ವಿಶೇಷ ಪೂಜೆ ನಾರ್ಮಲಿ ದಿನ ನಡೆಸೋದಕ್ಕಿಂತ ಒಂದು ವಿಶೇಷ ಪೂಜೆಯನ್ನು ಇವತ್ತು ನಡೆಸಿದ್ರು. ಆ ರೀತಿಯಾಗಿ ನೋಡ್ತಾ ಹೋದರೆ ದಿನಕ್ಕಿಂತ ಅವ್ರಿಗೆ ಇವತ್ತು ವಿಶೇಷ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇದು ಈಗಷ್ಟೇ ಕುಮಾರಸ್ವಾಮಿ ಅವರು ಕೂಡ ತನ್ನ ತಂದೆಯ ಮನೆಗೆ ಆಗಮಿಸಿದ್ದಾರೆ. ನಿತ್ಯವೂ ಕೂಡ ಬಂದೋಗ್ತಿದ್ರು. ಆದರೆ ಇವತ್ತು ರೇವಣ್ಣ ರಿಲೀಸ್ ಬೆನ್ನಲ್ಲೇ ಅವರು ಕೂಡ ಇವತ್ತು ಪದ್ಮನಾಭನಗರದಲ್ಲಿರುವಂತಹ ದೇವೇಗೌಡರ ನಿವಾಸಕ್ಕೆ ಆಗಮಿಸಿರುವಂಥದ್ದು. ಪ್ರಣತ್, ಥ್ಯಾಂಕ್ ಯು ದೀಪಾ ಮಾಹಿತಿಗೆ.